ಓಂ ನಮೋ ನಾರಾಯಣಾಯ. ಸರ್ವರಿಗೂ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಯಾವುದೇ ಒಂದು ಹೆಣ್ಣಿನ ಜನ್ಮಕುಂಡಲಿಯಲ್ಲಿ ಗೃಹಲಕ್ಷ್ಮಿ ಯೋಗವನ್ನು ಯಾವ ರೀತಿಯಾಗಿ ತಿಳಿಯಬಹುದು ಎಂಬುದನ್ನು ತಿಳಿಯೋಣ. ಯಾವ ಭಾಗ್ಯ ವಿಶೇಷದಿಂದ ಯಾವುದೇ ಒಂದು ಹೆಣ್ಣು ತನ್ನ ಸಮಾಜದಲ್ಲಿ ಗೌರವ ಸನ್ಮಾನಗಳನ್ನು ತಾನು ಪಡೆದುಕೊಳ್ತಾಳೆಯೋ, ಯಾವ ಯೋಗ ವಿಶೇಷದಿಂದ ಒಂದು ಹೆಣ್ಣು ತಾನು ಹೋದ ಮನೆಗೆ ಅದೃಷ್ಟವನ್ನು ತರ್ತಾಳೆಯೋ, ಯಾವ ಯೋಗ ವಿಶೇಷದಿಂದ ಒಂದು ಹೆಣ್ಣು ತಾನು ಹೋದ ಮನೆಯಲ್ಲಿ ವಿಶೇಷವಾದ ಸ್ಥಾನಮಾನಗಳನ್ನು ತಾನು ಪಡೆದುಕೊಂಡು ವಿಶೇಷವಾದ ಜವಾಬ್ದಾರಿಗಳನ್ನು ಹೊಂದುವುದರ ಮೂಲಕ ಆ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ತಾಳೆಯೋ, ಆ ಯೋಗವೇ ಗೃಹಲಕ್ಷ್ಮಿ ಯೋಗ. ಆ ಹೆಣ್ಣು ಇರುವಂತಹ ಮನೆಯಲ್ಲಿ ಆಕೆ ವಿಶೇಷವಾದ ಜವಾಬ್ದಾರಿಗಳನ್ನು ತಾನು ಹೊಂದಿರ್ತಾಳೆ ಹಾಗೂ ಆ ಮನೆಯಲ್ಲಿ ಸಾಕಷ್ಟು ಶುಭ ಪ್ರಭಾವಗಳು ಕಾಣಸಿಗುತ್ತೆ. ಯಾವುದೇ ಒಂದು ಹೆಣ್ಣಿನ ಜನ್ಮಕುಂಡಲಿಯಲ್ಲಿ ಗೃಹಲಕ್ಷ್ಮಿ ಯೋಗವನ್ನು ನಾವು ಗುರುತಿಸಬೇಕಾದ್ರೆ ನಮಗೆ ಜ್ಯೋತಿಷ್ಯದ ಕೆಲವು ವಿಷಯಗಳು ಮುಖ್ಯವಾಗಿ ತಿಳಿದಿರಬೇಕು. ಅವು ಯಾವುವು ಅಂದರೆ ಲಗ್ನ ಭಾವ, ಕೇಂದ್ರ ಸ್ಥಾನ, ತ್ರಿಕೋಣ ಸ್ಥಾನ ಹಾಗೂ ಭಾವಾಧಿಪತಿ. ಮೊದಲಿಗೆ ನಾವು ಲಗ್ನ ಭಾವ ಅಂದರೆ ಏನು ಅನ್ನೋದನ್ನು ನೋಡೋಣ. ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ 12 ರಾಶಿಗಳಿರುತ್ತೆ. ಆ 12 ರಾಶಿಗಳಲ್ಲಿ ಯಾವ ರಾಶಿಯಲ್ಲಿ ಲಗ್ನ ಎಂಬುದಾಗಿ ಬರೆದಿರುತ್ತೋ ಅದು ಆ ಜನ್ಮಕುಂಡಲಿಯ ಮೊದಲನೆಯ ಭಾವ ಅಥವಾ ಮೊದಲನೆಯ ಮನೆ. ಹಾಗೂ ಜನ್ಮಕುಂಡಲಿಯಲ್ಲಿ ನಾವು ಲಗ್ನ ಭಾವದಿಂದಲೇ ಮನೆಗಳನ್ನು ಎಣಿಸ್ತೇವೆ. ಅದೇ ಲಗ್ನ ಭಾವದಿಂದ 1ನೇ ಮನೆ, 4ನೇ ಮನೆ, 7ನೇ ಮನೆ ಹಾಗೂ 10ನೇ ಮನೆಗಳನ್ನು ಅಥವಾ ಭಾವಗಳನ್ನು ಜನ್ಮಕುಂಡಲಿಯ ಕೇಂದ್ರ ಸ್ಥಾನ ಅಂತ ಕರೀತೇವೆ. ಅದೇ ಲಗ್ನ ಭಾವದಿಂದ 1ನೇ ಮನೆ, 5ನೇ ಮನೆ ಹಾಗೂ 9ನೇ ಮನೆಗಳನ್ನು ತ್ರಿಕೋಣ ಸ್ಥಾನ ಅಂತ ಕರೀತೇವೆ. ಈ ಜನ್ಮಕುಂಡಲಿಯಲ್ಲಿ ಈ ಲಗ್ನ ಭಾವ ಅನ್ನೋದು ಕೇಂದ್ರ ಸ್ಥಾನ ಹಾಗೂ ತ್ರಿಕೋಣ ಸ್ಥಾನ ಎರಡರಲ್ಲೂ ಸಹ ಕಂಡುಬರುತ್ತೆ. ಹಾಗಾಗಿ ಲಗ್ನ ಭಾವಕ್ಕೆ ಕೇಂದ್ರ ಹಾಗೂ ತ್ರಿಕೋಣ ಈ ಎರಡರ ಪ್ರಭಾವ ಕೂಡ ಇರುತ್ತೆ. ಲಗ್ನ ಕುಂಡಲಿಯಲ್ಲಿ ಅಥವಾ ಈ ಜನ್ಮಕುಂಡಲಿಯಲ್ಲಿ ನಾವು ಲಗ್ನ ಭಾವದಿಂದ ಮನೆಗಳನ್ನು ಎಣಿಸ್ತೇವೆ. ಯಾವ ಯಾವ ಮನೆಗಳಲ್ಲಿ ಯಾವ ರಾಶಿ ಇದೆಯೋ ಆ ರಾಶಿಯ ಅಧಿಪತಿಗಳೇ ಆ ಮನೆಗೂ ಸಹ ಅಧಿಪತಿಗಳಾಗ್ತಾರೆ. ಉದಾಹರಣೆಗೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಮೇಷ ರಾಶಿಯಲ್ಲಿ ಲಗ್ನ ಎಂಬುದಾಗಿ ಬರೆದಿದ್ರೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಮೇಷ ರಾಶಿ ಲಗ್ನ ಭಾವವಾಗುತ್ತೆ. ಲಗ್ನ ಭಾವದಿಂದ ನಾವು ಮನೆಗಳನ್ನು ಅಥವಾ ಭಾವಗಳನ್ನು ಎಣಿಸ್ತೇವೆ. ಲಗ್ನ ಭಾವದಿಂದ 5ನೇ ಮನೆಯಲ್ಲಿ ಸಿಂಹ ರಾಶಿ ಇದೆ. ಸಿಂಹ ರಾಶಿಗೆ ಸೂರ್ಯ ಗ್ರಹ ಅಧಿಪತಿ. ಹಾಗಾಗಿ ಈ ಜನ್ಮಕುಂಡಲಿಯಲ್ಲಿ 5ನೇ ಮನೆ ಅಧಿಪತಿ ಸೂರ್ಯಗ್ರಹವೇ ಆಗುತ್ತೆ. ಇದಿಷ್ಟು ನೀವು ಮುಖ್ಯವಾಗಿ ತಿಳಿದಿರಬೇಕಾದ ಅಂಶಗಳು. ಈಗ ನಾವು ಗೃಹಲಕ್ಷ್ಮಿ ಯೋಗವನ್ನು ಯಾವ ರೀತಿಯಾಗಿ ಗುರುತಿಸಬೇಕು ಅನ್ನೋದನ್ನು ನೋಡೋಣ. ಯಾವುದೇ ಒಂದು ಹೆಣ್ಣಿನ ಜನ್ಮಕುಂಡಲಿಯಲ್ಲಿ ಲಗ್ನ ಭಾವ ಅಂದರೆ 1ನೇ ಮನೆ ಸ್ವತಃ ಆ ಜಾತಕಾಳನ್ನೇ ಆ ಹೆಣ್ಣನ್ನೇ ಅದು ಪ್ರತಿನಿಧಿಸುತ್ತೆ. ಆ ಲಗ್ನ ಭಾವದಿಂದ 9ನೇ ಭಾವ ಅಂದರೆ 9ನೇ ಮನೆ ಭಾಗ್ಯಸ್ಥಾನವಾಗಿರುತ್ತೆ. ಲಗ್ನ ಭಾವದಿಂದ 7ಮ ಭಾವ ಅಂದರೆ 7ನೇ ಮನೆ ಆಕೆಯ ವಿವಾಹದ ಬಗ್ಗೆ ತಿಳಿಸುತ್ತೆ. ಯಾವ ಹೆಣ್ಣಿನ ಜನ್ಮಕುಂಡಲಿಯಲ್ಲಿ ಲಗ್ನಾಧಿಪತಿ 9ಮ ಭಾವದಲ್ಲಿ ಕುಳಿತಿದ್ದು, ನವಮಾಧಿಪತಿ 7ಮ ಭಾವದಲ್ಲಿ ಕುಳಿತಿದ್ದು, 7ಮಾಧಿಪತಿ ಲಗ್ನ ಭಾವದಲ್ಲಿ ಕುಳಿತಿದ್ದರೆ ಆ ಜನ್ಮಕುಂಡಲಿಯಲ್ಲಿ ಗೃಹಲಕ್ಷ್ಮಿ ಯೋಗ ಅನ್ನೋದು ನಿರ್ಮಾಣವಾಗುತ್ತೆ. ಒಂದು ವೇಳೆ ಯಾವುದೇ ಮಹಿಳೆಯ ಜನ್ಮಕುಂಡಲಿಯಲ್ಲಿ ಲಗ್ನಾಧಿಪತಿ ಹಾಗೂ ಚತುರ್ಥಾಧಿಪತಿ ಹಾಗೂ 7ಮಾಧಿಪತಿ ಈ 3 ಅಧಿಪತಿಗಳು ಜನ್ಮಕುಂಡಲಿಯ ಕೇಂದ್ರ ಸ್ಥಾನದಲ್ಲಿಯೋ ಅಥವಾ ತ್ರಿಕೋಣದಲ್ಲಿಯೋ ಕುಳಿತಿದ್ದು ಪರಸ್ಪರ ಸಂಬಂಧ ಹೊಂದಿದ್ರೂ ಸಹ ಆ ಮಹಿಳೆಯ ಜನ್ಮಕುಂಡಲಿಯಲ್ಲಿ ಈ ಗೃಹಲಕ್ಷ್ಮಿ ಯೋಗ ಅನ್ನೋದು ನಿರ್ಮಾಣವಾಗುತ್ತೆ. ಅಂದರೆ ಜನ್ಮಕುಂಡಲಿಯಲ್ಲಿ 1ನೇ ಮನೆ ಅಧಿಪತಿ, 4ನೇ ಮನೆ ಅಧಿಪತಿ ಹಾಗೂ 7ನೇ ಮನೆ ಅಧಿಪತಿ ಈ 3 ಗ್ರಹಗಳು ಕೇಂದ್ರದಲ್ಲಿಯೋ ಅಥವಾ ತ್ರಿಕೋಣದಲ್ಲಿಯೋ ಕುಳಿತುಕೊಂಡು ಪರಸ್ಪರ ದೃಷ್ಟಿ ಸಂಬಂಧವನ್ನು ಅಥವಾ ಯುತಿ ಸಂಬಂಧವನ್ನು ಹೊಂದಿದ್ರೂ ಕೂಡ ಆ ಮಹಿಳೆಯ ಜನ್ಮಕುಂಡಲಿಯಲ್ಲಿ ಈ ಗೃಹಲಕ್ಷ್ಮಿ ಯೋಗ ಅನ್ನೋದು ನಿರ್ಮಾಣವಾಗುತ್ತೆ. ಈ ರೀತಿಯಾಗಿ ಸಾಮಾನ್ಯವಾಗಿ 2 ಪ್ರಕಾರಗಳಲ್ಲಿ ಒಂದು ಹೆಣ್ಣಿನ ಜನ್ಮಕುಂಡಲಿಯಲ್ಲಿ ಗೃಹಲಕ್ಷ್ಮಿ ಯೋಗ ಅನ್ನೋದು ನಿರ್ಮಾಣವಾಗುತ್ತೆ. ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಮಹಿಳೆಯರಿದ್ದು ನಿಮ್ಮ ಜನ್ಮಕುಂಡಲಿಗಳಲ್ಲೂ ಸಹ ಈ ಗೃಹಲಕ್ಷ್ಮಿ ಯೋಗ ಅನ್ನೋದು ಇದ್ದರೆ ಅದನ್ನು ನೀವು ನಮ್ಮಲ್ಲಿ ಹಂಚಿಕೊಳ್ಳಬಹುದು. ಸರ್ವರಿಗೂ ಸಹ ಶುಭವಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.